ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅಲ್ಲ ಸರ್ ಡಿಸ್ಕಷನ್ ಹೇಳಿದ್ರೆ ನಾವು ಬರ್ಕೊಳಕ್ಕಿಲ್ಲ ರೀ. ಆಯ್ತು ಸ್ವಂತದಿಂದ ತೀರ್ಥ ಬರಬೇಕು. ಆಯ್ತು ಇಲ್ಲೂ ನೀರು ಐತಿ, ಇದಕ್ಕೆ ನಾವು ತೀರ್ಥ ಅನ್ನಂಗಿಲ್ಲ ರೀ. ನೀರು ಅಂತೀವಿ. ತೀರ್ಥ ಯಾವಾಗ ಆಗ್ತೈತಿ? ದೇವರಿಂದ ನಮ್ದು ಒಂದಷ್ಟು ದೇವ್ರುಗಳು ಇರ್ತಾವೆ, ಅವ್ರು ಹೇಳ್ಬೇಕು ಅಂದಾಗ ಮುಂದಿನ ಕೆಲಸ. ಆಯ್ತು ಆಗ್ತೈತಿ. ಸದ್ಯಕ್ಕೆ ಡಿ ಜೆ ಇಷ್ಟಾಗಾರ ಐತೆ ನೋಡಿ, ಡಿ ಜೆ ಅಂತೂ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಈಗ ನೀವು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರಿ. ನಮ್ಮ ಕಡೆಯಿಂದ ನಿಮ್ಗೆ ಎಲ್ಲ ರೀತಿಯ ಸಹಕಾರ ಇರ್ತದೆ, ಏನು ಸಮಸ್ಯೆ ಇಲ್ಲ. ಈಗ ಎಲ್ಲ ದುರ್ಗೇಶ್ವರ ಈಗ ಇದು ನಿಮ್ಮದು 12 ಗಂಟೆಗೆ ಚಾಲೂ ಅಂದ್ರೆ ಕರೆಕ್ಟ್ 12 ಚಾಲೂ ಆಗತ್ತೆ ಅಥವಾ ಅಂದ್ರೆ ಟಿಫಿನ್ ಮಾಡೋದ್ನಾಗ ಒಂದು ಅಷ್ಟು ಅಟ್ ಎ ಟೈಮ್ ಮಾಡಿದಾಗ ಒಂದು ತಾಸು 2 ತಾಸು 10ಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಟಿಫಿನ್ ಮಾಡಲಿಕ್ಕೆ. ಸ್ವಲ್ಪ ಹೆಚ್ಚು ಕಮ್ಮಿ 12 ಅಂತ ವ್ಯವಸ್ಥೆ ಇಟ್ಟು ವ್ಯವಸ್ಥೆ ಇಟ್ಟಾರ 12:30 ಆಗುತ್ತೆ ಸರ್. ಅದ್ರೊಳಗೆ ನಾಷ್ಟ ಟಿಫಿನ್ ಮಾಡೇ ಕರೆಕ್ಟ್ 12:30ಗೆ ಚಾಲೂ ಆಗುತ್ತೆ. ಆಗುತ್ತೆ 100% ಆಗುತ್ತೆ. 12:30 ಚಾಲೂ ಮಾಡಿದ್ರೆ ಏನು ಗ್ಯಾರಂಟಿ ಕೊಡ್ತೀನಿ ಅದ್ರ ಬಗ್ಗೆ. 12:30 ಎಲ್ಲ ಸ್ಟಾರ್ಟ್ ಆಗುತ್ತೆ. 12:30 ಸೊ 12:30 ಇಸ್ ದ ರೈಟ್ ಟೈಮ್. ಹಾಂ ನಮಾಜ್ ಎಷ್ಟು ಗಂಟೆಗೆ ಮಧ್ಯಾಹ್ನ 1:30 ನೀವು 12:30ಇಂದ 1:30 ಒಳಗೆ ಪಾಸ್ ಆಗ್ತದೆ ಸರ್. ಅಲ್ಲಿ ಬಂತಂದ್ರೆ ನಾವು ಒಟ್ಟು ಸೌಂಡ್ ಲೆಸ್ ಇರ್ತವೆ. ನಮ್ದು ಇಷ್ಟು ವರ್ಷ ಗಣಪತಿ ಮಾಡಿದ್ರೆ ಅಲ್ಲೇ ಹಚ್ಚೋದಿಲ್ಲ. ಯಾಕಂದ್ರೆ ನಮ್ಮದು ಒಂದು ಅಭಿಪ್ರಾಯ ಏನಂದ್ರೆ ಅಲ್ಲಿ ಬಂದು ನಾವು ಒಟ್ಟ ಇವತ್ತಿಂದಲ್ಲ ಹಚ್ಚಿಲ್ಲ, ಹಚ್ಕೊಡೋದು. ನಾಳೆ ದಿವಸ ಅನುಮಾನಗಳು ಮುಖ್ಯಬಾರದು. ಇಲ್ಲ ಕರೆಕ್ಟ್ ಇನ್ಸಿಡೆಂಟ್ ಆಗಿದ್ದಾನೆ ಇದ್ರ ಸಲುವಾಗಿ ಅಲ್ಲ ಸರ್. ಕರೆಕ್ಟ್ ನಾನು ಇಲ್ಲಿ ಎಲ್ಲರೂ ನೀವು ಆಟು ನಾವು ಆಟು ಅಂತಂಬರಂಗಿದ್ದೀವಿ. ಮತ್ತು ಅದು ಸಂಬಂಧ ಹಾಳಾಗಬಾರ್ದು ಯಾವ ಕಾರಣಕ್ಕೆ. ಆ ಕಾರಣಕ್ಕೆ ನಾನು ಕೂಡ ಇಲ್ಲ ಅಂತಂದ್ರೆ ನೀವು 1:30 ಅಂದ್ರೆ ನಾವು ಎಲ್ಲ ಇದು ಮಾಡಿಸಿ 1:30 ಕರೆಕ್ಟ್ ಅವ್ನು ನಮಾಜ್ ಮುಗಿದಿಂದ ಗಣಪತಿ 1:30 2 ಗಂಟೆಗೆ ನಮಾಜ್ ಮುಗಿತೈತೆ. ಅಲ್ಲ ಕಾಣಲ್ಲ ನೀವು ನಮಾಜ್ ಮುಗಿದಿಂದ ಗಾಡಿ ಗಿಡಮ್ಮ ಅಂತ ಹಿಂಗೆ ಗಾಡಿಗಳಿಗೆ ನಿಮ್ಗೆ ಹಿಂದೆ ರಾತ್ರಿ ಆಗ್ಬಿಡ್ತೈತಲ್ಲ, ಮತ್ತು ಬಂದವರು ತೊಂದರೆ ಎಲ್ಲರಿಗೂ ತೊಂದರೆ ಇಲ್ಲ ಅದು. ಅಲ್ಲ ಸರ್. ಹೋದ ಸರಿ ಅದು ನಾವು ಮಾಡಿದಾಗ ಏನು ನೋಡೀವಿ, 1-1.5 ತಾಸು ಮ್ಯಾಲೆ ತೊಗೋತೀರಿ ಅಲ್ಲಿಂದ ನಮ್ಗೆ ಬರಾಕ. ಆದ್ರೆ ಆಮೇಲೆ ಅಲ್ಲಿ ಸ್ವಲ್ಪ ಗಾಡಿ ಇದನ್ನಾಗಿ ಗಾಡಿ ಪಾಸ್ ಆಗಲಿಲ್ಲ, ಕಂಬ ಮತ್ತೆ ಇದನ್ನ ಮಾಡಿ ನಾವು ಕುಡಿಯೋದು ಪ್ರಯತ್ನ ಮಾಡಿ ಗಾಡಿ. ಅದಕ್ಕೆ ಇನ್ನು 12ಕ್ಕೆ ಅಂತಂದ್ರೆ 12ಕ್ಕೆ ಚಾಲೂ ಆಗೋದಿಲ್ಲ. ಸಾಮಾನ್ಯವಾಗಿ ನಕ್ಷತ್ರ ನೀವು 40 ತಾಸು ಇದನ್ನು ಹಾಕೋದು ಕರೆಕ್ಟ್. ಹಂಗೆ ಏನು ಮಾಡ್ಕೊಳ್ಬೇಕಂತೂ ನಿಮ್ಗೆ ಚಾಲೂ ಮಾಡೋದನ್ನು 2 ಗಂಟೆಗೆ ಚಾಲೂ ಮಾಡಿದ್ರೆ ನಿಮ್ಮದು ಅಭಿಪ್ರಾಯನೂ ಎಲ್ಲರೂ ಸೇರಿ ನಿರ್ಣಯ ತೊಗೋಬೇಕು. ಇದ್ರೊಳಗೇನು ನಮ್ಮದು ನಿಮ್ಮದು ಅಂತ ಭಾವನೆ ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಮ್ದೇನು ನಾನಾದ್ರೆ ಏನೇನು ಸರ್. ಇಲ್ಲಾಂದ್ರೆ ನಮಾಜ್ ಆದ ನಂತರ ಅಂತ ಹೇಳಿದ್ನಲ್ಲ ಸರ್. ನಮಾಜ್ ಆದ ನಂತರ ಮತ್ತೆ ಹಿಂದೆ ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್. ನಿಮ್ಮದಿಗೂ ಆಗುತ್ತೆ, ನಮ್ಮ ಸಿಬ್ಬಂದಿಗೂ ಆಗುತ್ತೆ, ಎಲ್ಲ ಭಾಳ ಸಮಸ್ಯೆ ಹಾಕೊಂಡು ಸಿಗುತ್ತೆ. ಈಗ ಅರ್ಧ ಟೈಮ್ ಅದು ಹಂಗೆ ನಮಾಜೆ ಒಂದು ತಾಸು ಬಂದು ನೋಡ್ಬಿಡ್ತೀವಿ. ಅರ್ಧ ತಾಸಲ್ಲಿ ಅಲ್ಲೇ ಉಣಾಗಿತ್ತು ಅಲ್ಲೇ ಸ್ಟಾಪ್ ಮಾಡಿ ಸಹಜವಾಗಿ ಅಜಾನ್ ಆಗೋದು 1:30ಗೆ, 1:30 ಪ್ರೇಯರ್ ಆಗೋದು 1:45ರಿಂದ 2 ಗಂಟೆ. ಸೊ ಅರ್ಧ ತಾಸು ಟೈಮ್ ಇರ್ತದೆ. ಸೊ 2 ಗಂಟೆ ನಂತರ ಚಾಲೂ ಮಾಡೋದು ಒಳ್ಳೆಯದು. ಅಥವಾ ಆ ಟೈಮ್ ಹೇಳಿದೆ ಸರ್ ನಾನು. ಅಥವಾ ಆ ಟೈಮ್ನಾಗ ಅಲ್ಲಿ ಅದನ್ನು ಬಂದಿಟ್ಟು ಆಮೇಲೆ ಚಾಲೂ ಮಾಡ್ಕೊಂಡು ಹೋಗೋದು ಚಲೋನು. ಯಾವುದು ನೀವು ಎಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ಬರ್ತೀವಿ. 2 ಗಂಟೆಗೆ ಇದು ಮಾಡೋದು. ಎಲ್ಲರದ್ದು ನಿರ್ಣಯ ಒಂದೇ ಬರ್ಬೇಕು. ಅಜ್ಜಾನ್ ಮುಗಿದ ಪ್ರೇಯರ್ ಮುಗಿದಿಂದ ನಾವು ಸ್ಟಾರ್ಟ್ ಮಾಡಿದ್ದಂದ್ರೆ ಮಸೀದಿ ದಾಟಕ್ಕೆ 6-7 ಗಂಟೆ ಆಗಿಬಿಡ್ತದೆ. ಅದು ಈಗ 2 ಗಂಟೆ ನೀವೇನು ನಮಾಜಿನ ನಡೀತಿರ್ತಲ್ಲ 12 ಗಂಟೆವಲ್ಲ 12:30 ಬಿಟ್ಟರು ಅಲ್ಲಿಗೆ ಬರೋಕೆ ನಮಾಜಿ ಮುಗಿತೈತಿ. ಇಲ್ಲಿ 2 ಗಂಟೆಗೆ ಇಲ್ಲಿ ಮುಗಿದಿಂದ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ 4 ಗಂಟೆಗೆ ಅಲ್ಲಿ ಲಿಫ್ಟ್ ಆಗುತ್ತಾ. ಆಮೇಲೆ ಇಲ್ಲಿ ಬರ್ತದೆ 12 ಗಂಟೆ ಆಗಿಬಿಡ್ತೀವಿ, ಎಂಡ್ ಆಗತ್ತೀವಿ. ಹಂಗೆ ಟೈಮ್ ಆರತಿ ಮಾಡಕ್ಕೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದಿರ್ತೀವಿ. ಅವರು ಡಿ ಜೆ ಮುಂದೆ ಕುಣಿಯೋ ಹುಡುಗರು ಹಂಗೆ ಬಾಳೋತ್ ಅವ್ರು ಬಾಳೋತ್ ನಿಲ್ಲಕ್ಕೆ ಆಗುದಿಲ್ಲ. ಅವ್ರು ಆಯ್ತಾ ಇವರು ಹುಡುಗರು ಹಂಗಲ್ಲ ಕೇಳಿಲ್ಲ. ಹುಡುಗರಾದ್ರೆ ಏನಾಕತಿ ಸ್ವಲ್ಪ ತೀರ್ಥ ಪ್ರಸಾದ ತೊಗೊಂಡು ಬಂದಿರ್ತಾರೆ, ಜೋಶ್ ಇರ್ತೈತಿ, ಇವ್ರಕ್ಕೆ ಬೇರೆ ಆಗ್ತೈತಿ. ಮತ್ತು ಹೆಣ್ಮಕ್ಳು ಪಾಪ ಅವ್ರು ಏತಂದು ನಿಲ್ಲಕ್ಕಾಕತಿ. ಅವ್ರು ಎಷ್ಟೊತ್ತು ನಿಲ್ಸವ್ರು ನೀವು ಮ್ಯಾಕ್ಸಿಮಮ್ 1-2 ತಾಸು ನಿಲ್ಲಿಸ್ತೀರಿ. ಭಾಳ ಅಂದ್ರೆ ನೋಡ್ಕೊಂಡು ವಿಚಾರ ಮಾಡಿ ಒಂದು ಒಳ್ಳೆ ನಿರ್ಣಯಕ್ಕೆ ಬರ್ರಿ. ಏನು ಬರ್ತೀರಿ ಬರ್ರಿ, ಏನು ಫೈನಲ್ ಮಾಡ್ತೀರಿ ಅದನ್ನು ನಮ್ಮ ಎಲ್ಲಾಧಿಕಾರಿಗಳಿಗೆ ನಾವು ವರದಿ ಕೊಡ್ತೀವಿ. ಹೆಂಗೆ ಮಾಡ್ತೀರಿ ಹಿಂಗೆ ಮಾಡಿರಿ ನೀವು. 12 ಗಂಟೆ ಅಂದ್ರೆ 12 ಗಂಟೆಗೆ ಶಾರ್ಪ್ ಚಾಲೂ ಮಾಡಿದ್ರೆ ಮಾಡಿರಿ. ಹೋಗಿ ಮುಂಜಾನೆ ಟಿಫಿನ್ 9 ಗಂಟೆ ಕರೆಕ್ಟ್ 12ಕ್ಕೆ ಇದು ಮಾಡೋಣ ಸರ್. 10 ನಿಮಿಷ ಬೇಕಾದ್ರೆ ನಿಲ್ಲಿಸ್ಬೋದು. 40 ತಾಸು
ಅಲ್ಲ ಅದಾನ 5 ನಿಮಿಷ ಇರುತ್ತೆ. ನೀವು ಪ್ರತಿ ವರ್ಷ ಹೆಂಗೆ ಮಾಡ್ಕೊಂಡು ಬಂದಿರಿ ನೋಡ್ರಿ. ಈಗ ನಾವು ಅಲ್ಲಿ ಬರೋಣ ಸ್ಟಾಪ್ ಮಾಡಿ ಈಗ ನಾವೊಬ್ಬ ನಿಮ್ಮ ಯಾವುದೂ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದು ನಮಗೇನು ಇಷ್ಟ ಇಲ್ಲ. ನಿಮ್ಗೆ ಹೆಂಗೆ ಬಂದೈತೆ ಹಂಗೆ ಮಾಡಿರಿ. ಬಟ್ ಎಲ್ಲರೂ ಹೊಂದಾಣಿಕೆಯಿಂದ ಒಂದು ನಿರ್ಣಯಕ್ಕೆ ಬನ್ನಿ. ಎಲ್ಲರೂ ಕಮಿಟಿ ಅವ್ರು 25 ಮಂದಿ ಒಂದೇ ಮಾತು ಬರ್ಬೇಕು. ಈಗ ಕೆಲಸ ಮಾಡಿ ಸ್ಪೀಕರ್ 12 ಕಳಿಸ್ಬಿಡ್ತಾರೆ. 12 ಚಲೋ ಮಾಡಿ 1:30 ಅಷ್ಟೊತ್ತಿಗೆ ಮಸೀದಿ ಪಾಸ್ ಮಾಡಿಸ್ತಿದ್ರೆ ಆಯ್ತು. ಸಾಧ್ಯ ಆದಷ್ಟು ಇನ್ನೂ ಒಂದು ಅರ್ಧ ತಾಸು ಲಘುನ ಟ್ರೈ ಮಾಡಿರಿ. 11:30ಗೆ ಚಾಲೂ ಮಾಡಿರಿ. 11:30ಯಿಂದ 12:30 1:30 ಅನ್ನೋದ್ರೊಳಗೆ ಪಾಸ್ ಆಗಿಬಿಡಲಿ. ಅದನ್ನು ಚಾಲೂ ಆಗ್ಬಿಟ್ಟು ಮೊದಲಾಗ ಒಂದು ವೇಳೆ ಹಂಗೇನಾರೆ ನಿಮ್ಗೆ ಲೇಟ್ ಆಯ್ತು ಅಂದ್ರೆ ಆ ಟೈಮ್ನಾಗ ಮತ್ತು ನೀವು ಆ ಟೈಮ್ನಾಗ ಒಂದು ಸ್ವಲ್ಪ ಬಂದ್ ಮಾಡ್ಕೊಂಡು ಆಮೇಲೆ ಮಾಡೋದಾಗ್ತೈತಿ. ಹಂಗೆ ಮಾಡೋದಕ್ಕಿಂತಲೂ ನೀವು 11:30 ಚಾಲೂ ಮಾಡ್ಕೊಂಡು 1:30 ಅಷ್ಟೊತ್ತಿಗೆ ಮಸೀದಿ ಪಾಸ್ ಮಾಡಿ ಮುಂದೆ ಹೋಗ್ಬಿಟ್ಟು ಭಾಳ ಚಲೋ. ಅದನ್ನು ಪ್ರಯತ್ನ ಮಾಡಿ. ಬೇಕಂದ್ರೆ ನೀವು ಅದಕ್ಕಿಂತ ಮುಂಚೆ ಮಾಡ್ತೀವಿ ಅಂದ್ರೆ ನಾವು ಬಂದೋಬಸ್ತ್ ಕೊಡ್ತೀವಿ. ಏನು ಸಮಸ್ಯೆ ಇಲ್ಲ. ನೀವು 10ಕ್ಕೆ ಚಾಲೂ ಮಾಡ್ತೀವಿ ಅಂದ್ರೆ ನಾವು ಬಂದೋಬಸ್ತ್ ಕೊಡ್ತೀವಿ. ಏನು ವಿಷಯ ಇಲ್ಲ. ಅದನ್ನು ಫೈನಲ್ ಮಾಡೋಣ ಎಲ್ಲರೂ ಸೇರಿ. ಅಲ್ಲ ಒಳಮೇಲೆ ನಿಮ್ದು ಅಭಿಪ್ರಾಯ ಕೇಳಾಗತ್ತೆ. ನಾ ಏನು ಹೇಳ್ತಾ ಇಲ್ಲ ನಿಮ್ಮ. ಇಲ್ಲ 12 ಇಲ್ಲಪ್ಪ ನೋಡ್ರಿ ಸರ್ ಲೇಟ್ ಆಗುತ್ತೆ ಸ್ವಲ್ಪ. ನಾವು ಓಣ್ಯಾಗ ನೋಡಕ್ ಮಂದಿ ಬರೋದು ಅಲ್ಲೇ. ನಾವು ಮಸೂದ್ ದಾಟೋದು ಸಾಯಂಕಾಲ 6 ಗಂಟೆ ತನಕ ಆಗುತ್ತೆ. ಇಲ್ಲ ಅಂದ್ರೆ 2 ಗಂಟೆ ಅಂದ್ರೆ ಅವ್ರು 2 ಗಂಟೆಗೆ ಅವ್ರ ರಾಜ ಮುಂದೆ ಸ್ಟಾರ್ಟ್ ಮಾಡಿದ್ರು. 2 ಗಂಟೆಗೆ ಚಾಲು ಮಾಡಿ ಎಲ್ಲ ಎತ್ತಿಡ್ರಿ. ಅವ್ರು ಮುಗಿದ ತಂದಿಂದ ಸ್ಟಾರ್ಟ್ ಮಾಡಿ 2 ಗಂಟೆಯಿಂದ ಚಾಲು ಮಾಡ್ಬಿಡ್ರಿ. 2 ಗಂಟೆಗೆ ಚಾಲೂ ಮಾಡಿ 4 ಗಂಟೆ ತನಕ ಪಾಸ್ ಆಗತ್ತೆ. ಪಾಸ್ ಆಗುತ್ತೆ 2 ತಾಸು. ನೆಕ್ಸ್ಟ್ ನಮಾಜ್ 4 ನಂತರ ಇರ್ತಾವಲ್ಲ. 7 ಗಂಟೆಗೆ ಬಂದು ಇಲ್ಲ ಅದು 4:30 ಅನ್ನೋದ್ರೊಳಗೆ ಪಾಸ್ ಆಗಿಬಿಡ್ತಾರಲ್ರಿ. ಮೂರು ಹೋಗ್ತೈತೆ. ನಾವು ಆದಷ್ಟು ಅದನ್ನ ಹೊರಗಿನ ಗೇಟ್ ಕೀಲಿ ಆಕ್ಚುಲಿ ಯಾರು ನಿರಲಾರ್ದಂಗೆ ನೋಡ್ಕೊಂತೀವಿ ಸರ್. ಅದು ನನ್ನ ಜವಾಬ್ದಾರಿ. ನಾವು ವರ್ಷ ಮಾಡಿದ್ರೆ ಪ್ರತಿ ವರ್ಷ ಮಾಡ್ತಿರ್ ಬಿಡೋದು. ಈ ವರ್ಷನೂ ಅಲ್ಲಿ ಯಾರು ನಿರಲಾರ್ದಂಗೆ ಅದು ಚರ್ಮನ್ ಕಲಿಸಿ ಅದು ಲಾಕ್ ಮಾಡಿಸ್ಬಿಡ್ತೀವಿ. ಯಾವ ಸಣ್ಣ ಲೈಟ್ ಸಹಿತ ಅಲ್ಲಿ ಇದ್ರುವ ಯಾರು ಇದ್ರು ಒಳಗೆ ಬರ್ಕೊಂಡಿರ್ಬೇಕು ದಿನ ಅಲ್ಲಿ ಬಂದು ಯಾರು ಗೆಲ್ಲಿ ಇರುವ ವ್ಯವಸ್ಥೆ. ಆಯ್ತು. ಹಂಗಾದ್ರೆ 2 ಗಂಟೆ ನಿಮ್ದು 12 ಗಂಟೆನೇ ಇರಲಿ ಟೈಮ್. ಅದು ಅದನ್ನೇನು ಚೇಂಜ್ ಮಾಡಿ ಹಾಕ್ಬಿಡ್ರಿ. ಈಗ ನೀವು 2 ಗಂಟೆ ಹಾಕಿದ್ರಿ ಅಂದ್ರೆ ಮತ್ತೆ ಮುಂದೆ ಹೋಗ್ತೈತೆ. ಅದು ನಿಮ್ದು 12 ಲೆಕ್ಕನೇ ಇರಲಿ. ಅದನ್ನ ಈಗೇನು ಇಲ್ಲಿ ಕಮಿಟಿಯವರು ಎಲ್ಲರೂ ಓದಿರಲ್ಲ ನಿಮ್ಮ ತಲೆಯಾಗಿರಲಿ 2 ಗಂಟೆಗೆ ಚಾಲೂ ಮಾಡೋದು. ಸೊ ದ್ಯಾಟ್ ನೀವು 2 ಗಂಟೆಗೆ ಚಾಲೂ ಮಾಡಿದ್ರಿ ಅಂದ್ರೆ 4 ಗಂಟೆ ಅಷ್ಟೊತ್ತಿಗೆ ಇದನ್ನ ಪಾಸ್ ಆಗಿ ಹೋಗಿರ್ತೈತಿ. 2 ಗಂಟೆ ಅಷ್ಟೊತ್ತಿಗೆ ಎಲ್ಲ ಉಳಿದಿದ್ದು ನಮಾಜ್ ಅದು ಎಲ್ಲ ಮುಗಿದಿರ್ತಾವೆ. ಸೊ ಇದಕ್ಕೆ ಎಲ್ಲರದ್ದು ಒಪ್ಪಿಗೆ ಐತ್ಲಿ. ಅದನ್ನ ಫೈನಲ್ ಮಾಡೋಣ. ರೈಟ್, ನೋ ಪ್ರಾಬ್ಲಮ್. ಸೊ ಏನಂದ್ರೆ ಟೈಮ್ 12 ಇರ್ತೈತಿ. ಬಟ್ ಚಾಲೂ ಮಾಡಿ 1:30ಯಿಂದ 2 ಅಷ್ಟು 2 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಮುಗಿದಿರ್ತೈತಿ. ಆಮೇಲೆ ನಿಮ್ಮದು 2ಕ್ಕೆ ಚಾಲೂ ಆಯ್ತು ಅಂದ್ರೆ 4 ಗಂಟೆ ಅಷ್ಟೊತ್ತಿಗೆ ಆ ಏರಿಯಾ ಪಾಸ್ ಆಗಿ ಹೊರಗೆ ಬಂದಿರ್ತೀವಿ. ಇದು ಒಂದು. ಮುಂಜಾನೆ ಟಿಫಿನು ಮಧ್ಯಾಹ್ನ ಊಟ 2 ಮಾಡಿಸ್ತೀರಿ. ಮಧ್ಯಾಹ್ನ ಊಟನೂ ಮಾಡಿಸ್ತೀರಿ. ಮಧ್ಯಾಹ್ನ ಏನು ಪ್ಯಾಕೆಟ್ ಮಾಡಿದ್ರು ಪ್ಯಾಕೆಟ್ ಕೊಟ್ಟು ಇಲ್ಲ ನಾ ಏನು ಅನ್ನೋದು ನಿಮ್ಗೆ ಹೆಂಗೂ ನೀವು ಈಗ 2 ಗಂಟೆಗೆ ಚಾಲೂ ಮಾಡಾಕತ್ತೀರಿ. ಸುಮ್ಮನೆ ಮಧ್ಯಾಹ್ನ ಊಟ ಮಾಡಿ ಕೇಳ್ಬಿಟ್ರೆ ಊಟ ಮಾಡ್ಕೊಂಡು ಗಟ್ಟಿಯಾಗಿ ಹೊಂಟ್ಬಿಡ್ತಾರೆ ನೋಡ್ರಿ. ಸರ್ ಈಗ ಊಟ ಇಟ್ಟಂದ್ರೆ ಮತ್ತೆ 20,000 ಜನ ಊಟ ಮಾಡಿಸ್ಬೇಕು. ನಾವಲ್ಲಿ ಹಿಡ್ಕೊಂಡು ನಿಂದಿರ್ಬೇಕು ರೀ. ಹಂಗೆ ಒಂದು ಮತ್ತೆ 5-6 ಗಂಟೆ ಅದಕ್ಕೆ ನಾವು ಟಿಫಿನ್ ಮಾಡ್ಸಿರಿ. ಆಮೇಲೆ ಪ್ಯಾಕೆಟ್ ಮಾಡಿವ್ರಿ. ಪ್ಯಾಕೆಟ್ ಕೊಟ್ಬಿಡ್ತೀರಿ. ಇಲ್ಲಿ ಮಾಂತೆಸ್ಟ್ ಹಾಕಿದೆ ನೋಡ್ರಿ. ಇನ್ನೊಂದ್ಸರಿ ನಾ ರಿಪೀಟ್ ಮಾಡ್ತೀನಿ. ನಾ ಕೇಳ್ಕೊಂಡು ಸರಿ ಐತೆ ಇಲ್ಲ ಅನ್ನೋದನ್ನು ಇಲ್ಲಿ ಕುಂತವ್ರೆಲ್ಲರೂ ದಯವಿಟ್ಟು ಕೇಳ್ಕೊಂಡು ನಮ್ಗೆ ಹೇಳ್ಬೇಕು. ನಂಬರ್ 1 ಕುಂಭ ಅಂತ ಹೇಳಿತ್ತು. ಕುಂಭ ಮಾಡಂಗಿಲ್ಲ. ಆರತಿ ಮಾಡೋದು ವ್ಯವಸ್ಥೆ ಮಾಡ್ತಾರೆ. 2,000 ಮಹಿಳೆಯರಿಗೆ ಆರತಿ ತಟ್ಟೆ ಹಿಡ್ಕೊಂಡು ಅವರು ಮೆರವಣಿಗೆಯೊಳಗೆ ಭಾಗವಹಿಸ್ತಾರೆ. ಇದು ಮೊದಲನೇದು. ಹೊರಗಿನಿಂದ ಯಾರೂ ಲೀಡರ್ಗಳನ್ನು ನಾವು ಕರೆಸ್ತಾ ಇಲ್ಲ ಅನ್ನೋದು 2ನೇದು. 3ನೇದು 12 ಗಂಟೆಗೆ ಚಾಲೂ ಆಗಿ ರಾತ್ರಿ 10 ಗಂಟೆವರೆಗೂ ಮುಗಿತೈತಿ. ಹೆಚ್ಚು ಕಡಿಮೆ 12 ಅಂತ ಹೇಳಿದ್ರು 1:30-2 ಗಂಟೆಗೆ ಚಾಲೂ ಆಗ್ತೈತಿ. 4 ಗಂಟೆ ಅಷ್ಟೊತ್ತಿಗೆ ಮಸೀದಿ ಪಾಸ್ ಆಗಿ ಹೋಗಿರ್ತೈತಿ. ಆಮೇಲೆ 9-10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಇದನ್ನೆಲ್ಲ ಕ್ಲೋಸ್ ಮಾಡೋ ವ್ಯವಸ್ಥೆ ಆಗ್ತದೆ. ಆಮೇಲೆ ಸೇರುವ ಜನಸಂಖ್ಯೆ ಹೆಚ್ಚು ಕಮ್ಮಿ ಒಂದು 15,000 20,000 ಸೇರ್ಬೋದು ಅಂತ ನೀವು ಹೇಳ್ತೀರಿ. ಅದು ಹೆಚ್ಚಾದರೂ ಏನು ತೊಂದರೆ ಇಲ್ಲ, ಕಡಿಮೆ ಆದರೂ ಏನು ತೊಂದರೆ ಇಲ್ಲ. ಏನು ಬಂದೋಬಸ್ತ್ ಬೇಕೋ ನಾವು ವ್ಯವಸ್ಥೆ ಮಾಡ್ಕೋಬೇಕು. ನೀವು ಮಹಾರಾಷ್ಟ್ರದಿಂದ ಈ ಡೊಳ್ಳು, ಈ ಸನಾದಿ, ಆಮೇಲೆ ಇದು ಗೊಂಬಿ ಇವನ್ನೆಲ್ಲ ತರ್ಸಕತ್ತೀವಿ. ಇಷ್ಟು ವಿಚಾರಗಳದಾವ. ಇನ್ನು ಉಳ್ದಂಗೆ ಸರ್ಕಾರದ ನಿರ್ದೇಶನಗಳು, ಕಾನೂನುಗಳು, ನಿಯಮಾವಳಿಗಳು ಏನದಾವ ಎಲ್ಲವನ್ನೂ ಪಾಲನೆ ಮಾಡಿಕೊಂಡು ಶಾಂತಿ ಸೌಹಾರ್ದತೆಯಿಂದ ಗಣಪತಿ ಉತ್ಸವವನ್ನು 21ನೇ ದಿವಸದ್ದು ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಸಂಬಂಧಪಟ್ಟ ಗಣಪತಿಯ ಏನು ಕಮಿಟಿ ಮೆಂಬರ್ಸ್ಗಳು, ಮುಖಂಡರುಗಳು ಮತ್ತು ನಾವು ಎಲ್ಲರೂ ಸೇರಿ ಈ ನಿರ್ಣಯವನ್ನು ತೊಗೊಂಡಿವಿ. ಅದಕ್ಕೆಲ್ಲರೂ ಬದ್ಧರಿರ್ತೀರಿ. ಆಯಿತಾ? ಕ್ಲೋಸ್ ಮಾಡ್ಬೋದಾ ಮೀಟಿಂಗ್? ಬೇರೆ ಯಾರು ಏನು ಹೇಳುವಂಥದ್ದು ಇಲ್ಲ? ಓಕೆ, ಹಂಗಾರೆ ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.